ಸತ್ಯಕ್ಕೆ ತಲೆಬಾಗುವರು. ದೂರದಿಂದಲೇ ನಮ್ಮೆಲ್ಲರ ಚಟುವಟಿಕೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವವರು. ಶಾಂತಿಗೆ ಇನ್ನೊಂದು ಹೆಸರೇ ಇವರು. ಇವರೇ ನಮ್ಮ ಗೋಗಿ ಕಾಲೇಜಿನ ಪ್ರಾಂಶುಪಾಲರು ರಾಮಚಂದ್ರರಾವ್ ಗುಂಡೇಕರ್ ಸರ್. ಹಿರಿಯ ಗುರುವಾಗಿ ಸಂಸ್ಕೃತ ಕಲಿಸುವ ಇವರು ಜಗತ್ತನ್ನು ಪರಿಚಯಿಸಿದರು. ಪಾಠದ ಜೊತೆಗೆ ಅವರ ಕಾಲವನ್ನು ಹೇಳುವ ಇವರು ನಮ್ಮೆಲ್ಲರಿಗೆ ಜೀವನದ ಕಷ್ಟವನ್ನು ತಿಳಿಸಿದರು. ನಮ್ಮ ಕಾಲೇಜಿಗೆ ರಜನಿಕಾಂತ್ ಇವರು. ಅವರ ನಮ್ಮೆಲ್ಲರ ಹಿರಿಯ ಉಪನ್ಯಾಸಕರು ಗುರುಲಿಂಗಪ್ಪ ಸಾಗರ್ ಸರ್. ಪದವೊಂದಾದರೂ ಅರ್ಥ ಬೇರೆ ಬೇರೆ, ಪದವೊಂದಾದರೂ ಅರ್ಥ ಬೇರೆ ಬೇರೆ ಕೊಡುವ ಈ ವಿಷಯ ಶಬ್ದ ಮಾಡಬೇಡ್ರಿ ಎಂಬ ಪದ ಬೇರೆ ಬೇರೆಯಾದರೂ ಬಳಸುವ ವರ್ಡ್ ಒಂದೇ, ಡೋಂಟ್ ಟಾಕ್. ಗಂಭೀರದ ಸಂದರ್ಭದಲ್ಲಿಯೂ ಸಹ ನಕ್ಕು ನಗಿಸುವವರು, ಕನಸಿನ ಬಂಡೆಯನ್ನು ಕಟ್ಟಿರುವವರು ನಮ್ಮ ಕಾಲೇಜಿನ ನರಸಿಂಹ ಇವರು. ನಮ್ಮೆಲ್ಲರ ನೆಚ್ಚಿನ ಗುರು ಇವರು. ಅವರೇ ಆಂಗ್ಲ ಭಾಷೆಯನ್ನು ಕನ್ನಡದಲ್ಲಿ ಹೇಳುವ ಶರಣಪ್ಪ ಹೊಸ್ಮನಿ ಸರ್. ಗುಲಾಬಿ ಅರಳಿದರೆ ಚಂದ, ಇವರು ನಕ್ಕರೆ ಅಂದ. ಕಮಲ ಹೂ ನೀರಲ್ಲಿ ಇದ್ರೆ ಚಂದ, ಇವರು ನಮ್ಮ ಕಾಲೇಜಿನಲ್ಲಿ ಇದ್ರೆ ಅಂದ. ಒಬ್ಬಂಟಿಯ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಗೆಳತಿಯಾಗಿ, ನಮ್ಮನ್ನು ತಿದ್ದ ಗುರುವಾಗಿ, ಈ ಕಾಲೇಜನ್ನು ಸಂರಕ್ಷಿಸುವ ಸೇವಕಿಯಾದರು. ಅವರ ನಮ್ಮೆಲ್ಲರಿಗೆ ಮುಗ್ಧತೆಯಿಂದ ಮಾತನಾಡಿಸುವವರು ಕವಿತಾ ಆಂಟಿ. ಜೀವನವೆಂಬುದು ಒಂದು ಪುಸ್ತಕವಿದ್ದಂತೆ, ತಪ್ಪುಗಳು ಎನ್ನುವುದು ಒಂದು ಪುಟವಿದ್ದಂತೆ. ಒಂದು ಪುಟ್ಟಕ್ಕಾಗಿ ಇಡೀ ಜೀವನದ ಪುಸ್ತಕವನ್ನು ಹಾಳು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆ ಪುಟ್ಟ ಪುಸ್ತಕದ ಜ್ಞಾನವನ್ನು ನೀಡಲು ಬಂದು ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ಮಾಡಿಕೊಟ್ಟವರು ಅವರೇ. ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡುವ ಸಮಾಜಶಾಸ್ತ್ರದ ಉಪನ್ಯಾಸಕರು ರಾಮನಗೌಡ ಸರ್. ಇವರು ಸಿಟ್ಟಿಗೆದ್ದರೆ ಬೆಂಕಿಯ ಕೆಂಡದಂತೆ, ಮಮಕಾರದಲ್ಲಿ ಎತ್ತಿದ ಕೈಯಂತೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಂತೆ, ಬಡತನದಿಂದ ಬಂದವರಿಗೆ ವಿದ್ಯೆಯೇ ಒಂದು ಅಸ್ತ್ರದಂತೆ. ಕಾಣದ ಪ್ರೀತಿ ಕೊಡುವ ಇವರು ಅಪ್ಪನಂತೆ, ಅವರೇ ನಮ್ಮ ನೆಚ್ಚಿನ ಕಾಮನ್ ಸರ್ ಅಂತೆ. ಚಿಕ್ಕಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಇವರಿಗೆ ಶಿಕ್ಷಣ ಕೈ ಹಿಡಿಯಿತು. ಅವರ ಸಾಧನೆಗೆ ಶಿಕ್ಷಣವೇ ದಾರಿದೀಪವಾಯಿತು. ಕನ್ನಡ ಭಾಷೆ ಮಾತಾಡಿದರೆ ಸಾಕು ಮರ್ಯಾದೆ ಹೋಗುತ್ತೆ ಎನ್ನುವ ಈ ಕಾಲದಲ್ಲಿ ಕನ್ನಡ ಭಾಷೆಯನ್ನು ಎತ್ತಿ ಹಿಡಿದ ಅಪ್ಪಟ ಕನ್ನಡತಿ ಇವರು. ಅವರೇ ಸ್ವರ್ಗದಿಂದ ಬಂದ ಅಪ್ಸರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಮೆಹಬೂಬಿ ಮೇಡಮ್. ಸಾರಿ ಸರ್, ಅನೂಪ್ ಸರ್ ನಿಮ್ಮದು ಬರಲಿಕ್ಕಾಗಲಿಲ್ಲ. ಅಕಸ್ಮಾತ್ ಎಲ್ಲರದು ಬುಟ್ಟಿನಂತ ಒಪ್ಕೊಂತೀನಿ ಹೊರತು ಅವ್ರದ್ದು ಬಿಡಲ್ಲ ನಾನು. ಖಡಕ್ ಪೊಲೀಸ್ ಆಗಿ ಲಾಠಿ ಹಿಡಿದು ಅನ್ಯಾಯವನ್ನು ತಡೆಗಟ್ಟುವ ಇವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಗುರುವಾದರು. ಮಕ್ಕಳ ಜೊತೆಗೆ ಮಕ್ಕಳಾಗಿ ಒಬ್ಬ ಒಳ್ಳೆಯ ಸ್ನೇಹಿತರಾದರು. ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಟೆಕ್ನಾಲಜಿಯನ್ನು ತಿಳಿದರು. ಈಗಾಗಲೇ ತಿಳಿದಿರುತ್ತದೆ ಅವರು ಯಾರೆಂದು. ಅವರೇ ಮುದ್ದಿನ ಕೃಷ್ಣನಂತಿರುವ ಅರ್ಥಶಾಸ್ತ್ರದ ಉಪನ್ಯಾಸಕರು ಹೊನ್ನಪ್ಪ ಸರ್. ಧನ್ಯವಾದಗಳು.